ಹಾಯ್ ಫ್ರೆಂಡ್ಸ್, ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ದಿನ. ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿದೆ. ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಮತ್ತು ಇವಾಗ ನಮ್ಮ ಮನೆ ಪೂಜೆ ಯಾವ ಥರ ಇರುತ್ತೆ ಬನ್ನಿ ನೋಡೋಣ. ನೋಡಿ, ಈ ಥರ ಇರುತ್ತೆ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇವತ್ತು ನೆನ್ನೆ ಮಾಡಿದ್ದೆ, ಮತ್ತು ಇವತ್ತು ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಇವಾಗೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಮನೇಲಿ ಫಸ್ಟು ಪೂಜೆ ಮಾಡಿ ಚಾಮುಂಡೇಶ್ವರಿಗೆ ಬೇಡ್ಕೊಂಡು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಿ ಅಂತೆಲ್ಲ ಕೇಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ, ನನ್ನ ಫ್ರೆಂಡ್ಸ್ಗಳಿಗೆಲ್ಲ, ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಬನ್ನಿ, ಇವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆಲ್ಲರೂ ದರ್ಶನ ಮಾಡ್ಸೋಕ್ಕೆ ತಾಯಿ ಚಾಮುಂಡೇಶ್ವರಿ ನನ್ನ ವ್ಯೂವರ್ಸಿಗೆಲ್ಲ ಒಳ್ಳೇದು ಮಾಡಲಪ್ಪ, ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಹಾಸನಲ್ಲಿದೆ. ಹಾಸನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಹಿಂಭಾಗ. ನನಗೆ ಗೊತ್ತಿರಲಿಲ್ಲ, ನಮ್ಮ ಫ್ರೆಂಡ್ಗಳು ಕರ್ಕೊಂಡೋದ್ರು. ಇದೇ ಫಸ್ಟ್ ಹೋಗಿದ್ದು. ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ತುಂಬ ರಶ್ ಇರೋದು. ಅದೇ ಥರನೇ ಇಲ್ಲೂ ಇದೆ, ತುಂಬ ರಶ್ ಏನಿಲ್ಲ. ಆದರೆ ಚಾಮುಂಡೇಶ್ವರಿ ಸೇಮ್ ಮೈಸೂರಲ್ಲಿ ಹೆಂಗಿದೆ ಹಂಗೆ ಇದೆ. ನೋಡಿ ಅಂತೂ ನಮಗೆ ತುಂಬ ಖುಷಿ ಆಯಿತು. ಮೈಸೂರಿಗಂತೂ ತುಂಬ ರಶ್ ಇರುತ್ತೆ, ಆ ರಶಲ್ಲಿ ಹೋಗೋಕ್ಕೆ ಆಗಲ್ಲ. ಶ್ರಾವಣಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಅದಕ್ಕೆ ಇವಾಗ ಹಾಸನ್ಗೆ ಹೋಗೋಣ ಅಂತ ಫ್ರೆಂಡ್ ಕರ್ಕೊಂಡೋದ್ರು. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಮತ್ತು ಇಲ್ಲಿ ಹೊರಗಡೆ ಚಾಮುಂಡೇಶ್ವರದ್ದು ಪ್ರದಕ್ಷಿಣೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ನೋಡೋದೇ ಒಂದು ಖುಷಿ ಅಲ್ವಾ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವು. ಒಳಗಡೆ ಕೈ ಏನು ಮುಗಿದು ಅಡ್ಬೀಳ್ಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಎಲ್ಲ ನಮಗೆ ಸಮಾಧಾನವಾಗಿ ಪೂಜೆ ಮಾಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಪೂಜೆ ಮಾಡಿ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದು ದೇವರಲ್ಲಿ ಕೇಳ್ಕೊಂಡು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಪ್ಪ ಅಂತ. ಇವತ್ತಿನದ್ರಲ್ಲಿ ಆರೋಗ್ಯನೇ ಭಾಗ್ಯ ಅಲ್ವಾ, ಹಂಗಾಗಿ ಆರೋಗ್ಯ ಕೇಳ್ಕೊಂಡು ಬಂದಿದ್ದೀವಿ. ಆಮೇಲೆ ಹೊರಗಡೆ ಬಂದು ನಿಂತ್ಕೊಂಡು ನಮ್ಮ ಫ್ರೆಂಡು ನಾವೆಲ್ಲ ಒಂದು ಸೆಲ್ಫಿ ತಗೊಂಡ್ವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸೀರೆ ಮೇಳಕ್ಕೆ ಹೋಗಿದ್ದು. MG ರೋಡಲ್ಲಿರೋದು ಒಂದು ಚೌಟ್ರಿಗೆ ಸೀರೆ ಮೇಳ ಇತ್ತು. ಅಲ್ಲಿ ಸೆಮಿ ಮೈಸೂರು ಸಿಲ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್. ಆದರೆ ನಮ್ಮ ಫ್ರೆಂಡ್ಸಿಗೆ ಇಷ್ಟ ಆಗಲಿಲ್ಲ. ಒಂದು ಸರಿ ಒಂದು ರೌಂಡ್ ಎಲ್ಲ ನೋಡಿದ್ವು. ನಾನು ವಿಡಿಯೋ ಎಲ್ಲ ಮಾಡಿಕೊಂಡೆ. ಯಾವುದೇ ಹೆಣ್ಮಕ್ಳು ಬಂದು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಆಫರಲ್ಲಿ ಕೊಡ್ತಿದ್ದಾರೆ, ತುಂಬ ಚೆಂದ. ಒಂದಕ್ಕಿಂತ ಒಂದು ಸ್ಯಾರಿಗಳು ಚೆನ್ನಾಗಿದೆ. ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟು ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ದೆ ಮತ್ತೆ ಎಲ್ಲಿ ಹೋಗೋದು ಅಂತ. ಅವ್ರು ಹೇಳಿದ್ರು ವಿಮಲ್ ಜೊತೆಗೆ ಹೋಗೋಣ, ನಮ್ಗೆ ಅಲ್ಲೇ ಸರಿ ಅಂತ ಹೇಳಿದ್ರು. ಸರಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಬಂದೆ. ಅವರು 2 ಜನ, ನಾವು 4 ಜನ ಹೋಗಿದ್ದು ಫ್ರೆಂಡ್ಸು. 2 ಜನ ಸ್ಯಾರಿ ತೊಗೊಂಡ್ರು, 2 ಜನ ನಾವು ತಗೊಳ್ಲಿಲ್ಲ. ನಾನೇ ಸೀರೆ ಬಿಸ್ನೆಸ್ ಮಾಡ್ತೀನಿ, ಹಾಗಾಗಿ ನಾನು ಇನ್ನೊಬ್ಳು ನನ್ನ ಫ್ರೆಂಡು ಮೈಸೂರಲ್ಲಿ ತಗೊತೀನಿ ಅಂತ ಹೇಳ್ಬಿಟ್ಟು ಈ ಮಾಲ್ ಜೊತೆಗೆ ಬಂದರು. ಇವ್ರನ್ನೇ ಆಯ್ಕೆ ಮಾಡ್ಕೊಳಕ್ಕೆ ಬಿಟ್ಟರು. ಇವರಂತೂ 2 ಸೀರೆಗೆ ಇಡೀ ಹಾಸನ್ನೇ ಸುತ್ತಾಡಿಸ್ಬಿಟ್ರು ಫ್ರೆಂಡ್ಸ್. ನನಗಂತೂ ಕಾಲು ನೋವು ಬಂದುಬಿಡ್ತು. ಆದರೂ ನಾನೇನು ವೀಡಿಯೋ ಮಾಡ್ಕೊಳ್ಳೋಣ, ನಮ್ಮ ವ್ಯೂವರ್ಸಿಗೆ ತೋರ್ಸೋಣ ನಮ್ಮ ಹಾಸನಲ್ಲಿ ಹೆಂಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದು ನಮ್ಮ ಹಾಸನಲ್ಲಿರೋ ವಿಮಲ್ ಜ್ಯೋತಿ, NR ಸರ್ಕಲಲ್ಲಿದೆ ಇದು ಹಾಸನಲ್ಲಿ. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತರಿಗೆಲ್ಲ ಗೊತ್ತು ವಿಮಲ್ ಜ್ಯೋತಿ ಅಂದರೆ. ಇಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ, ಕಮ್ಮಿ ರೇಂಜಿಂದ ಜಾಸ್ತಿವರೆಗೂ ಇರುತ್ತೆ. ನಾನು ಸುಮಾರು ಸರಿ ಸ್ಯಾರಿ ಎಲ್ಲ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ. ಅಲ್ಲಿ ಹುಡುಕ್ತಾನೆ ಇದ್ದಾರೆ. ಅವರಿಗೆ ನೋಡೋಕ್ಕೆ ಕಮ್ಮಿ ಇರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು ಸೀರೆ. ಹಂಗಂದ್ರೆ ಹೆಂಗಪ್ಪ, ಕಾಸಿ ತಕ್ಕ ಕಜ್ಜಾಯ ಇರುತ್ತೆ. ಅದಕ್ಕೆ ನಾನು ಇನ್ನೊಬ್ಳು ಫ್ರೆಂಡುವೆ ನೋಡಲಿ ಅಂತ ನಮ್ಮ ಪಾಡಿನ ವೀಡಿಯೋ ಮಾಡ್ಕೊಂಡು ಕೂತಿದ್ದೀವಿ. ಅಂತೂ ಇದು ಕೊನೆಗೆ 1-2 ಸೀರೆ ತಗೊಂಡ್ರು. ಯಾವುದೋ ಒಂದು ಸೀರೆ ಓಕೆ